ಇಷ್ಟು ಸೂಪರ್ ಆಗಿತ್ತು, ಇಂಪ್ಯಾಕ್ಟ್ ಆಗಿದೆ ಯಾಕಂದರೆ ಫೆಸ್ಟಿವಲ್ ಸೀಸನ್ ಬೇರೆ ಇದು. ICC ಇತ್ತು, ಈಗ ಮತ್ತೆ IPL ಇದೆ. ಸೊ ನಿಮಗೆ ಎಷ್ಟು ಜೋಶ್ ಇದೆ? ನಮಗೆ ತುಂಬ ಖುಷಿ ಆಗ್ತಾಯಿದೆ ಮ್ಯಾಮ್. ನೋಡೋಣ, ಲಾಸ್ಟ್ ಕಪ್ ಗೆಲ್ತಾರಲ್ಲ ನೋಡೋಣ. ಗೆಲ್ಲಬೇಕು ಅಷ್ಟೇ. ಯಾವಾಗಲೂ ನಮ್ಮ RCB ಅಭಿಮಾನಿಗಳು ಅಳ್ತಾ ಇದ್ದಿದ್ದು ನಮ್ಮದು ಬೌಲಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ. ನಿನ್ನೆ ಅದ್ಭುತವಾದ ಹೌದು, ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅವ್ರು ನಿನ್ನೆ. ಇಲ್ಲ ಮ್ಯಾಮ್, ಬೌಲರ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನು ನಾವು ಮುಂದೆ ನೋಡ್ತಾ ಇದ್ದೀವಿ. ಯಾಕಂದರೆ ಅದು ಅಷ್ಟೊಂದು ಈಸಿ ಅಲ್ಲ. ಫುಲ್ ಪ್ಲೇಯರ್ಸ್ ಆಪೋಸಿಟ್ ಅವರು KKRನು ಅಷ್ಟೊಂದು ಇದ್ದರು, ಪ್ಲೇಯರ್ಸ್ ಇದ್ದರು. ಬಟ್ ಅವರಿಗೆ ಒಂದು ಟ್ರಿಗರ್ ಮಾಡಿದ್ರು ಆ ಓವರ್ಸಲ್ಲಿ. ಯಾಕಂದರೆ ಫಸ್ಟ್ ಓವರ್ಸಲ್ಲೇ ವಿಕೆಟ್, ಒಂದು ಕ್ಯಾಚ್ ಮಿಸ್ ಮಾಡಿದ್ರು, ಅದನ್ನು ಅವರು ರಿಟೈನ್ ಮಾಡಿದ್ರು, ಅದನ್ನು ಬಿಡಲಿಲ್ಲ ಅವರು. ಅದೊಂದು ಒಳ್ಳೆ ಟೀಮ್ ವರ್ಕ್ ಚೆನ್ನಾಗಿದೆ. ಇದೇ ಫೋಕಸ್ ಎಲ್ಲ ಆಡಿದ್ರೆ ಫೈನಲ್ ಹೋಗ್ಬೋದು, ಕಪ್ಪು ಗೆಲ್ಬೋದು. ಈಗ ತುಂಬಾ ಜನ ನಮ್ಮ ಕೈಲಿ ಆಗಲ್ಲ ಅಂತ ಆ ಥರ ಏನಿಲ್ಲ. ಮಾಡ್ತಾನೇ ಇದ್ದೀರಾ ಅಂತ ಇಲ್ಲ. ಅವ್ರಿಗೇನು ಹೇಳ್ತೀರಾ? ಅವ್ರಿಗೇನು ಹೇಳೋದು, ನಾನು ಸೊಲ್ಲ. ಇಲ್ಲ ಮ್ಯಾಮ್, ಅವರು ಹೇಳಿ ಚೆನ್ನಾಗಿದೆ. ನಮಗೊಂದು ಒಳ್ಳೆ ವೈಬ್ ಕೊಡ್ತಾ ಇದೆ. ಅದನ್ನು ನಾವು ಮ್ಯಾಚ್ ನೋಡುವಾಗ ಅವ್ರು ನಮಗೆ ಟ್ರಿಗರ್ ಮಾಡ್ತಾ ಇರ್ತಾರೆ. ನೆನ್ನೆ ವೀಕೆಂಡ್ ಬೇರೆ, IPL ಬೇರೆ ಗೆದ್ದಿದ್ದಾರೆ. ಎಷ್ಟು ಜೋಶಲ್ಲಿ ಪಾರ್ಟಿ ಆಯಿತು? ಎಷ್ಟು ಜೋಸಲ್ಲಿ ಪಾರ್ಟಿ ಅಂತಂದರೆ ನೈಟ್ ಫುಲ್ಲು ಸೆಲೆಬ್ರೇಟೇ ಮಾಡ್ತಾಯಿದ್ರಿ ನಮ್ಮ ಫ್ರೆಂಡ್ಸೆಲ್ಲ ಸೇರಿಕೊಂಡು. ಎಷ್ಟು 16 ಓವರ್ಗೆ 2 ಬಾಲ್ಸ್ 3 ಬಾಲ್ಸ್ಗೆ ಮ್ಯಾಚ್ ಮುಗಿಸ್ಬಿಟ್ರು. ಚೆನ್ನಾಗಿತ್ತು ಅದು ಗೇಮ್. ಅದು ಈಗ ನಮ್ಮ RCB ಅವರು ಒಳ್ಳೆ ಸ್ಟ್ಯಾಟ್ ಕೊಟ್ಟಿದ್ದಾರೆ. ಅಂದರೆ ಯಾವಾಗಲೂ ಫಸ್ಟ್ ಮ್ಯಾಚ್ ದೇವ್ರಿಗೆ ಹೋಗ್ತಾ ಇತ್ತು, ಈ ಸಲ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಈ ಮ್ಯಾಚ್ನ, ಫಸ್ಟ್ ಮ್ಯಾಚ್ನ. ಅಂದರೆ 17 ಓವರ್ಸಲ್ಲೇ ಮುಗಿಸ್ಬಿಟ್ಟಿದ್ದಾರೆ ನಮ್ಮವರು. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ನಮ್ಮ RCBಯನ್ಸು? ಫಸ್ಟ್ ಮ್ಯಾಚ್ ಏನು ಗೆದ್ದಿದ್ದಾರೆ, ಇದೇ ಥರ ಕಂಟಿನ್ಯೂ ಗೆಲ್ಲಬೇಕು ಅಂತ ನಮ್ಮ ಆಸೆ ಇದೆ. ಬಟ್ ಏನು ಮಾಡ್ತೀರಾ, ನೆಕ್ಸ್ಟು ಈಗ ಒಂದು ಮ್ಯಾಚ್ ಗೆದ್ದ ತಕ್ಷಣ ಕಂಟಿನ್ಯೂ 2-3 ಗೆದ್ದುಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಸೋತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಅಭಿಮಾನಿಗಳಿಗೆ ತುಂಬ ನೋವು ಮಾಡ್ತಾರೆ. ಇದು ಪ್ರತಿ ವರ್ಷ ಆಗ್ತಾನೇ ಇದೆ. ಈ ಸಾರಿ ಯಾರು ಕಪ್ ಗೆಲ್ಲಿ ಅಂತ ನಮಗೆ ತುಂಬ ಆಸೆ ಇದೆ. ಅದೇನು ಮಾಡ್ತಾರೆ ನೋಡಬೇಕು. ನಿನ್ನೆ ಕೊಹ್ಲಿ ಚೆನ್ನಾಗಿ ಆಡಿದ್ದಾರೆ, ಕೊಹ್ಲಿ ಸರ್. ಹಂಗೆ ಆಡಬೇಕು, ಅವರು ಫಾರ್ಮಲ್ಲಿ ಹಂಗೆ ಇರಬೇಕು ಅಂತ ನನ್ನ ಆಸೆ, ಇನ್ನೇನಿಲ್ಲ ಅಷ್ಟೇ. ಹಾಗೆ ಸಾಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು, ಅವರು ಹಾಫ್ ಸೆಂಚುರಿ. ಆ್ಯಕ್ಚುಲಿ ಸಾಲ್ಟು ನಾವು ಆಡ್ತಾರಂತ ಅಂದ್ಕೊಂಡಿರಲಿಲ್ಲ ಅವರು. ಯಾಕಂದ್ರೆ ಲಾಸ್ಟ್ ಟೈಮು ಇಂಜುರಿ ಆಗಿದ್ದರು. ಲಾಸ್ಟು ನಮ್ಮ ಇಂಡಿಯಾ ಜೊತೆ ಆಡ್ಬೇಕಾರೆ ಯಾವುದೇ ಮ್ಯಾಚಲ್ಲಿ ಅವರು ಚೆನ್ನಾಗಿ ಕ್ಲಿಕ್ ಆಗಿರಲಿಲ್ಲ. ಈ ಸರಿ ನಾವು ನಿನ್ನೆ ಆಡಿದ್ದು ನೋಡಿದ್ರೆ ತುಂಬ ಶಾಕ್ ಆಯಿತು. ಚೆನ್ನಾಗಿ ಆಡಲಿ, ಅವರು ಹಂಗೆ ಆಡಬೇಕು. ಇದೇ ಥರನೇ ಓಪನರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದರೆ ನಮಗೆ ಮ್ಯಾಚು ಈಜಿ ಆಗುತ್ತೆ ಗೆಲ್ಲಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹೆಂಗಿತ್ತು ಮತ್ತು ಪಾರ್ಟಿನಲ್ಲಿ? ಯಾವುದು? RCB ಗೆಲ್ತಲ್ವಾ? ಸೊ ವೀಕೆಂಡ್ ಬೇರೆ ಇತ್ತು, RCB ವಿನ್ ಆಯಿತು. ಈ ಕಡೆ ವೆದರು ಸಪೋರ್ಟ್ ಮಾಡ್ತಾ ಇತ್ತು. ಇಲ್ಲ, ಬೆಂಗಳೂರಿಯನ್ಸ್ ಎಲ್ಲ ತುಂಬ ಪಾರ್ಟಿಯಲ್ಲಿ ಮುಳುಗಿದ್ರು ಅನ್ನೋದು. ಹೌದು. ತುಂಬ ನಿನ್ನೆ ಆಲ್ಮೋಸ್ಟು ಗೆದ್ದಿದ್ದಕ್ಕೆ ಯಾಕಂದರೆ ನಿನ್ನೆ ಮಳೆ ಬರೋದ್ರಿಂದ ಜನಗಳು ಯಾರು ಹೊರಗೆ ಬರೋಕ್ಕಾಗಿಲ್ಲ. ಎಲ್ಲ ಮನೇಲೇ ಕೂತು ಎಂಜಾಯ್ ಮಾಡಿದ್ದಾರೆ. ಆಲ್ಮೋಸ್ಟ್ ಮಳೆ ಬಂದಿಲ್ಲ ಅಂದರೆ ಎಲ್ಲ ಜನ ಹೊರಗಡೆ ಬಂದು ಸ್ವಲ್ಪ ಕೂಗಾಡೋದು ಕಿರ್ಚಾಡೋದು ಇರ್ತಿತ್ತು. ಬಟ್ ಈ ಸಾರಿ ಮಳೆ ಬರೋದ್ರಿಂದ ಎಲ್ಲ ಮನೆಯಲ್ಲೇ ಶಾಂತ ರೀತಿಯಿಂದ ಅಭಿಮಾನಿಗಳೆಲ್ಲ ಕೂತ್ಕೊಂಡು ನೋಡಿದ್ದಾರೆ ಅಷ್ಟೇ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪೋಲೇಶ್ ಅಂತ. ನೀವು ಹೇಳಿ, ಈಗ ನಮ್ಮ RCB ಫೈನಲ್ಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಹೌದು, ಖಂಡಿತ ಕಾಣ್ತಾ ಇದೆ. 18ನೇ ಸೀಸನ್ ಬೇರೆ, ನಮ್ಮ ಕೊಹ್ಲಿಗೂ 18 ನಂಬರ್ ಇರೋದ್ರಿಂದ ಈ ಸರಿ ಗೆಲ್ಬೋದು ಅಂತ ಗ್ಯಾರಂಟಿ ಇದೆ. ಹಾಗೆ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ದು ನಮ್ಮ ಬೌಲಿಂಗ್ ಚೆನ್ನಾಗಿಲ್ಲ, ಬೌಲಿಂಗ್ ಲೈನಪ್ ಚೆನ್ನಾಗಿಲ್ಲ, ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿಲ್ಲ ಅಂತ. ಈ ಸಲ ಅದನ್ನು ಫುಲ್ಫಿಲ್ ಮಾಡೋ ಲಕ್ಷಣಗಳಿದೆ. ಹೌದು, ಖಂಡಿತ ಇದೆ. ಸ್ಪಿನ್ನು ಚೆನ್ನಾಗಿದೆ, ಫಾಸ್ಟ್ ಬೌಲಿಂಗು ಚೆನ್ನಾಗಿದೆ. ನಿನ್ನೆ ಭುವಿ ಆಡಿಲ್ಲ, ಆದರೂ ಭುವನೇಶ್ವರ್ ಇದ್ದಾರೆ, ಚೆನ್ನಾಗಿದೆ ಬೌಲಿಂಗ್ ಈ ಸರಿ. ಕೃಣಾಲ್ ಚೆನ್ನಾಗಿ 3 ವಿಕೆಟ್ ತೊಗೊಂಡು ಕಮ್ಬ್ಯಾಕ್ ಮಾಡಿ ಒಳ್ಳೆ ಸ್ಪಿನ್ನರ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.